10 ಇಯರ್ಸಿಂದ ಗಾರ್ಮೆಂಟ್ಸಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಬರೋದು ಕೂಡ ನೆಲಮಂಗಲ ರೋಡಲ್ಲಿ ಗ್ರಾಮಾಂತರದಿಂದನೇ ಬರೋದು. ನನ್ನ ಮನೆಗೂ ಕೂಡ ಹಾಫ್ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೆಚ್ಚು ಕಮ್ಮಿ ಬರೋದಕ್ಕೆ. ಅಲ್ಲಿಂದ ಓಡಿ ಬರಬೇಕು, ಡ್ರೈವರ್ಗಳು ನಿಲ್ಲಿಸಲ್ಲ, ಕೇಳಿದ್ರೆ ಈ ಕಡೆ ಅವ್ರ ಕಡೆನೂ ರೆಸ್ಪಾನ್ಸ್ ಮಾಡೋಕ್ಕಲ್ಲ, ನಾವು ಇವ್ರ ಕಡೆನೂ ಇದು ಮಾಡೋ ಕಂಪ್ನಿಯವ್ರಿಗೆ ಹೇಳೋಕೆ ಹೋದರೆ ಏನಂತಾರೆ ನಮಗೆ ಸೇಫ್ಟಿನೇ ಇಲ್ಲ. ಡ್ರೈವರ್ ಕೂಡ ದೌರ್ಜನ್ಯ ಮಾಡ್ತೀವಿ, ಬೇಗ ಬರಬೇಕು, ನಿಮ್ಮ ಸೇಫ್ಟಿ ನಾವು ನೋಡೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ ಅಂತ. ಹಂಗಂತ ಓಡಿ ಬಂದು ಹತ್ಕೊಂಡ್ರೂ ಗಾಡಿಗೆ ಸೇಫ್ಟಿ ಇರೋಲ್ಲ, ಒಂದು ಇಟ್ಕೊಳ್ಳೋಕ್ಕಿರಲ್ಲ, ಜನ ಜಾಸ್ತಿ ಇರ್ತಾರೆ, ನಮಗೆ ಒಂದು ಟಿಫನ್ ಮಾಡೋದಕ್ಕಾಗಲ್ಲ. ಮತ್ತು ದುಡ್ಡುಗಳು ಕೂಡ ಕೋವಿಡ್ ಮುಂಚೆ ಫ್ರೀ ಇತ್ತು, ಇವಾಗ ಫ್ರೀ ಇಲ್ಲ. ಇವಾಗೆಲ್ಲ ದುಡ್ಡು ಕಟ್ ಮಾಡ್ತಾರೆ. ಅಂದರೆ ಕಂಪ್ನಿ ಹತ್ರ ಹತ್ತಿ ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ, ಅದೇ ಚಾರ್ಜಸ್ ಹಾಕ್ತಾರೆ. ಹಾಗಾಗಿ ಎಲ್ಲದಕ್ಕೂ ನಾವು ನಡ್ಕೊಂಡೇ ಹೋಗಬೇಕು, ನಡ್ಕೊಂಡೇ ಬರಬೇಕು. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು ಜಾಸ್ತಿ. ಲಾಸ್ಟ್ ಟೈಮು ಎಲ್ರಿಗೂ ಗೊತ್ತಿದ್ದಂಗೆ ದೊಡ್ಡಬಿದ್ರಕಲ್ಲ ಹತ್ರ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು. ಮತ್ತು ನಮ್ಮ ಮನೆ ಬ್ಯಾಕ್ ಸೈಡೇನೇ ಅವ್ರು ಬರ್ತಾಯಿದ್ದು ಕೋಲಾರ ಕಡೆಯಿಂದ, ಅಷ್ಟು ದೂರದಿಂದ ನಾವು ಮನೆ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ ಮಕ್ಕಳನ್ನ ಸುಧಾರಿಸಿ 1 ನಿಮಿಷ ನಮ್ಗೆ 2 ನಿಮಿಷಕ್ಕೋಸ್ಕರ ಇವರು ಇದು ಸುರಕ್ಷತೆ ಕೊಡಲ್ಲ. ಹೋಗಬೇಕು ಬರಬೇಕು ಸ್ಪಾಟಲ್ಲಿ ಆಯಿತು, ನಿಮ್ಗೆ ಯಾರು ಜವಾಬ್ದಾರಿ? ಹಂಗಾಗಿ ಬಸ್ ವ್ಯವಸ್ಥೆ ನಮಗೆ ಚೆನ್ನಾಗಿರಬೇಕು, ಸೇಫ್ಟಿ ಬೇಕು ವ್ಯಾನ್ದು ನಮಗೆ ಅಂತ ನಾವು ಇದು ಮಾಡ್ತೀವಿ. ನಮ್ಮ ಸಂಬಳ 12,000 ಅಷ್ಟೇ. 10ರಿಂದ 12,000 ರಜೆ ಆಗ್ತಂಗೆ ಬಂದರೆ 10ರಿಂದ 12,000 ಸಿಗುತ್ತೆ. ನಾವು ಅದರಲ್ಲೇ ಎಲ್ಲ ಕಮಿಟ್ಮೆಂಟ್ನ ಮಾಡ್ಕೋಬೇಕು. ಪ್ರೆಜರ್ ಇದೆ ಮೇಡಮ್, ಕೊಡಲೇಬೇಕು, ಆಗಲೇಬೇಕು. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಮನೇಲಿರಿ, ನೀವಿಲ್ಲಾಂದರೆ ಬೇರೆಯವ್ರು ಬರ್ತಾರೆ ಮಾಡ್ತಾರೆ, ಕೈಲಾಗೋರು, ಹೊಟ್ಟೆ ಹಸ್ದಿರೋರು ಬರ್ತಾರೆ. ಹಂಗೆ ನಮಗೂ ಹೊಟ್ಟೆ ಹಸ್ತಿರುತ್ತಲ್ವ, ನಾವು ಅದರಲ್ಲೇ ಮಾಡಬೇಕು. ನಮಗೂ ಬೇರೆ ಕೆಲಸ ಸಿಗೋಲ್ಲ, ನಾವು ಹೋಗಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ. ನಮ್ಮ ಕೆಪಾಸಿಟಿ ಎಷ್ಟಿದೆ ಅದನ್ನು ಮೀರು ಮಾಡ್ತೀವಿ, ಅದರಲ್ಲೂ ಮಾಡಬೇಕನ್ನೋ ಪ್ರೆಸರು ಇರುತ್ತೆ. ಕಷ್ಟ ಆಗಿದೆ ಮೇಡಮ್, ತುಂಬಾ ಕಷ್ಟ ಆಗಿದೆ. ಅದನ್ನು ನಾವು ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಈ ಕಡೆ ಇದು ಮಾಡೋಕ್ಕಾಗ್ತಾಯಿಲ್ಲ ನಾವು. ಯಾಕೆಂದರೆ ನಾವು ಬೇರೆ ದಾರಿ ಇಲ್ಲವಲ್ಲ, ಆ ಫೀಲ್ಡಲ್ಲೇ ಇರೋದ್ರಿಂದ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ತಾಯಿದ್ದೀವಿ.